ಬಿ.ಆರ್. ಪಾಟೀಲ್ ಅವರ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 4 ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಂತಂದ್ರೆ ಕೋಲಾಹಲ ಎಬ್ಬಿಸಿಬಿಟ್ಟಿತ್ತು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಬ್ಬೊಬ್ಬರೇ ನಾಯಕರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದೇಳುವಂತ ಕೆಲಸವೂ ಕೂಡ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ, ಅದರಲ್ಲೂ ಕೂಡ ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನ ನಡೀತಾ ಇದೆ. ದುಡ್ಡು ಕೊಟ್ರೆ ಮನೆ ಸಿಗುತ್ತೆ ಅನ್ನುವಂಥದ್ದು ನೇರವಾಗಿ ಆರೋಪ ಬಂದಿದ್ದು ವಸತಿ ಸಚಿವರ ವಿರುದ್ಧ, ಅದು ಪ್ರಮುಖವಾಗಿ ಜಮೀರಾ ಖಾನ್ ಅವರ ವಿರುದ್ಧ. ದುಡ್ಡು ಪಡೆದು ಬಡವರಿಗೆ ಮನೆ ಕೊಟ್ಟಿದ್ರೆ ಹುಳ ಬಿದ್ದು ಸಾಯ್ತೀವಿ. ಬಿಜೆಪಿಗೆ ಸಚಿವ ಜಮೀರ್ ಸವಾಲು ಏನು? ಬಿಜೆಪಿಯವರು ಬಡವರಿಗೆ ಮನೆ ಕೊಟ್ಟಿದ್ದಾರಾ? ಬಡವರ ಮನೆ ಹಣ ಪಡೆದಿದ್ರೆ ಮಕ್ಕಳಿಗೆ ಶಾಪ ತಟ್ಲಿ ಅಂತ ಜಮೀರ್ ಅಹಮದ್ ಖಾನ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಬಡವರಿಗೆ ಒಂದು ಮನೆ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿ ಸಾಬೀತನ್ನ ಪಡಿಸಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡೆಯುವುದಾಗಿ ಸವಾಲನ್ನ ಹಾಕಿದ್ದಾರೆ ನೋಡಿ. ನಾ ಬಂದಾದ್ಮೇಲೆ ಕೊಟ್ಟಿರೋದು ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎಚ್ ಪಿ ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ. ಹೌದೌದು, ಬಡವರ ಮನೆ ಹಣ ಪಡೆಯುವಷ್ಟು ದರಿದ್ರ ನಂಗೆ ಬಂದಿಲ್ಲ. ನಾನು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ಆದ್ರೆ ಈ ಬಡವರ ಮನೆ ವಿಚಾರದಲ್ಲಿ ನಾನು ಹಣ ಪಡೆದ್ರೆ ನನ್ನ ಮಕ್ಕಳಿಗೆ ಶಾಪ ತಟ್ಲಿ ಅಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ ಬಿಜೆಪಿಯವರ ಆರೋಪಗಳಿಗೆ ತೀವ್ರವಾಗಿ ಕುಟುಕಿದ್ದಾರೆ ನೋಡಿ. ಆಮೇಲೆ ನನಗೆ ಆ ತರ ದಲಿದ್ರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000 ಅದನ್ನ ಅರ್ಥ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ. ಗುಲಾಬಿ ಸಾಯ್ತಾರೆ ಬಡವ್ರಿಗೆ. ಆಮೇಲೆ ಅವ್ರು ಒಳ್ಳೇದಾಗ್ತದ ಬಡವ್ರು ತಗೊಂಡ್ರೆ. ಅದು ಒಂದ್ ಮನೆ ಕಟ್ಬೇಕಾದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದ್ ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತಗೊಂಡವ್ರೆ. ಏನೋ ಒಂದ್ ಕೊಡ್ತಾ ಇದ್ವ. ಅದಲ್ಲಿ ದುಡ್ಡು ತಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ. ಬಿಜೆಪಿಯವರು ಬಡವರಿಗೆ ಮನೆ ಕೊಟ್ಟಿದ್ದಾರಾ? ವಸತಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ಆರೋಪಗಳಿಗೆ ತೆರೆಗೇಟು ನೀಡಿದ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಬಿಜೆಪಿಯವರು ಒಂದು ಮನೆಯನ್ನಾದ್ರೂ ಬಡವರಿಗೆ ಕೊಟ್ಟಿದ್ದಾರೆ ಅಂತ ಅವರು ಸಾಬೀತು ಮಾಡಿ ನಾನು ರಾಜಕೀಯದಿಂದ ನಿವೃತ್ತಿಯನ್ನ ಪಡಿತೀನಿ, ನೋಡ್ತಾ ಇರಿ ಅಂತ ಸವಾಲನ್ನ ಹಾಕಿದ್ರು. ಅಷ್ಟೇ ಅಲ್ಲದೆ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ ಬಡವರಿಗೆ ಮನೆಗಳನ್ನ ಹಂಚಿಕೆ ಮಾಡ್ತಿದ್ದೀನಿ. ಆದ್ರೆ ಇವತ್ತು ಬಿಜೆಪಿಯವರು ಬಡವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಡವರ ಮೇಲೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಅಲ್ಲದೆ ತಮ್ಮ ಇಲಾಖೆಯ ಮೇಲಿನ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶಿಸಿರುವುದಾಗಿ ತಿಳಿಸಿದರು. ಸಿಎಂ ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆತರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಸ್ಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿದ್ರ ನನ್ ಬಂದಿಲ್ಲ. ಆಮೇಲೆ ಯಾರಿಗೂ ಇಲ್ಲಿ ನನ್ಗಿಲ್ಲ, ನನ್ಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತಗೊಂಡು ಜೀವನ ಮಾಡೋದು ನನ್ಗಂತೂ ಆ ದಲಿದ್ರ ನನ್ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಗುಲಾಬಿ ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತಡ್ಬೇಕು. ಬಡವರು 1,20,000 ಅವ್ರ ದುಡ್ಡು ತಗೊಂಡೆ. ನಾನು ಒಂದ್ ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ಯಾರ ಬಳಿಯೂ ಕೂಡ ದುಡ್ಡು ಪಡೆದಿಲ್ಲ. ಬಡವರ ಮನೆ ವಿಚಾರದಲ್ಲಿ ನಾನು ಹಣ ಪಡೆದಿದ್ರೆ ನನ್ನ ಮಕ್ಕಳಿಗೆ ಶಾಪ ತಟ್ಲಿ ಬಿಡಿ. ಭ್ರಷ್ಟಾಚಾರದಲ್ಲಿ ನನ್ನ ಕೈವಾಡ ಇದ್ರೆ 100ಕ್ಕೆ 100ರಷ್ಟು ನಾನು ರಾಜೀನಾಮೆಯನ್ನ ಕೊಡ್ತೀನಿ. ಬಿಜೆಪಿಯವರು ಏನು ಹೇಳಬೇಕಾಗಿಲ್ಲ, ನಾನೇ ರಾಜೀನಾಮೆಯನ್ನ ಕೊಟ್ಟು ಮನೆ ಕಡೆಗೆ ಹೋಗ್ತೀನಿ. ಯಾರ ಬಳಿಯೂ ಕೂಡ ನಾವು ದುಡ್ಡು ಪಡೆದು ಹಣ ಕೊಟ್ಟಿಲ್ಲ. ರಾಮನಗರಕ್ಕೆ ಕೂಡ ಮನೆ ಕೊಟ್ಟಿದ್ದೀವಿ, ಎಲ್ಲ ಬಡವರಿಗೆ ಮನೆ ಕೊಟ್ಟಿದ್ದೀವಿ. ಯಾರ ಬಳಿ ಹಣ ಕೇಳಿದ್ದೀವಿ ಹೋಗ್ಲಿ ಹೇಳ್ಬಿಡಿ ನೀವೇ. ದುಡ್ಡು ಪಡೆದು ಮನೆ ಕೊಟ್ಟಿದ್ರೆ ನಾವು ಹುಳ ಬಿಡ್ಸಾಯ್ತೀವಿ. ಬಡವರ ಹಣ ಪಡೆದ್ರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೇನ್ರಿ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ಯಾರು ಹಣ ಪಡೆದಿದ್ದಾರೆ ಅವರಿಗೆ ಹಾಗೆ, ನಾನಂತೂ ಹಣ ಪಡೆದಿಲ್ಲ, ಯಾರು ಹಣ ಪಡೆದಿದ್ದಾರೆ ಅವರ ಹೆಸರು ಹೇಳಿ, ಅವರ ಮೇಲೆ ಕ್ರಮ ಜರುಗಿಸೋಣ ಅಂತ ಬಿ.ಆರ್. ಪಾಟೀಲ್ಗೆ ಸವಾಲನ್ನ ಹಾಕಿದ್ರು. ಯಾವ ಪಂಚಾಯಿತಿಯವರು ದುಡ್ಡು ಕೇಳಿದ್ರು, ಪಂಚಾಯಿತಿ ಭ್ರಷ್ಟಾಚಾರ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾರಾದ್ರೂ ಹಣ ಕೇಳಿದ್ರೆ ಅವರ ಹೆಸರು ಹೇಳ್ಬೇಕಲ್ವಾ? ಅವರ ಕ್ಷೇತ್ರದ ಪಂಚಾಯಿತಿ ಬಗ್ಗೆ ಪಾಟೀಲ್ ಅವರೇ ಹೇಳ್ಬೇಕು. ಯಾರು ದುಡ್ಡು ಪಡೆದು ಮನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಈ ಬಗ್ಗೆ ತನಿಖೆ ಆಗ್ಬೇಕು. ಬೇಕಾದ್ರೆ ಸಿಎಂ ಅವರಿಗೆ ಪತ್ರ ಬರೀರಿ. ಸಿಬಿಐ ತನಿಖೆ ಆಗ್ಬೇಕಾ? ಅದನ್ನು ಮಾಡಿಸೋಣ ಬಿಡಿ ಅಂತ ನೇರವಾಗಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು.
ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು. ಏಯ್ ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈವರ್ಟ್ ಮಾಡ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಏನ್ರಿ, ನಾನು 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 ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು. ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಗೊಂಡೆ, ಅವ್ರ ಮಕ್ಳಿಗೆ ಶಾಪ ತಗೊಂಡೆ. ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ ನಾನು. ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ, ಏನು ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇಟ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವ್ ನಾನು. ನಾನು ಇದಕ್ಕೆಲ್ಲ ಅಡ್ಕೊಂಡು ಕೂತ್ಕೊಂಡು ಸರ್, ನಾನು ಹೇಳ್ದಲ್ಲ, ನನ್ನ ಕೈ ಹೊಡೆದ್ರೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ ಸೊ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ BR ಪಾಟೀಲ್ ಅವರ ಆಡಿಯೋ ಆಗಿರ್ಬೋದು, ಸರ್ಫರಾಜ್ ಅವರ ಆಡಿದಂತ ಮಾತುಗಳಾಗಿರ್ಬೋದು, ಅವೆಲ್ಲದಕ್ಕೂ ಕೂಡ ಇವತ್ತು ಕ್ಲಾರಿಟಿ ಸಿಕ್ಕಂತಾಗಿದೆ. ಸೊ ಏನಾದ್ರೂ ಇಲ್ಲಿ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಒಂದಿಷ್ಟು ತನಿಖೆ ಆಗುತ್ತೆ, ಏನ್ ಕತೆ ಅನ್ನೋದು ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.